ಸರ್, ಮೊದಲಿಗೆ ಎಲ್ರಿಗೂ ಖುಷಿಯಾದ ವಿಷಯನೇ. ಯಾಕಂದರೆ ನನಗೆ ಡಾಕ್ಟರೇಟ್ ಕೊಡ್ತೀವಿ ಅಂತ ಕರೆದು ಅದರಲ್ಲೂ ನನಗೆ ಒಂದು ಮುಖ್ಯ ಅತಿಥಿಯಾಗಿ ನನ್ನನ್ನು ಕುಣಿಸಿ ಒಂದು 4 ಕೈಯಿಂದ 4-6 ಸಾಧಕರಿಗೆ ಪ್ರಶಸ್ತಿನ ಕೊಡೋ ಥರ ಮಾಡಿ ನನಗೂ ಗುರುತಿಸಿ ನನಗೂ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಅದನ್ನು ನಾನು ಸುನೀಲ್ ಸರ್ಗೆ ನಾನು ಯಾವತ್ತು ಮನಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಸರ್, ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಸಂಸ್ಥೆ ತುಂಬ ಚೆನ್ನಾಗಾಗಲಿ. ನಮ್ಮನ್ನು ಪ್ರಶಸ್ತಿ ಕೊಡಿ ಅಂತ ಕರೆದು ನಮಗೂ ಕೈಯಿಂದ ಒಂದು ಪ್ರಶಸ್ತಿ ಕೊಡಿಸಿದ್ರಿ. ಅದು ನಾನು ತುಂಬ ಅಭಿನಂದನೆ. ಪ್ರಶಸ್ತಿ ಕೊಡೋದಕ್ಕಿಂತ ಪ್ರಶಸ್ತಿ ತಗೊಳ್ಳೋಕ್ಕಿಂತ ಪ್ರಶಸ್ತಿ ಕೊಡೋದಿದೆಯಲ್ವ, ಅದು ತುಂಬಾ ದೊಡ್ಡದಾಗುತ್ತೆ. ಅದನ್ನು ನನ್ನನ್ನು ಗುರುತಿಸಿ ಇವತ್ತು ನನ್ನ ಕೈಯಿಂದ 4-5 ಜನಕ್ಕೆ ಡಾಕ್ಟರೇಟ್ ಕೊಡಿಸಿದ್ದಾರೆ ಅವರು. ಸೊ ಯಾರು ಡಾಕ್ಟರೇಟ್ ತೊಗೊಂಡಿದ್ದಾರೋ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಸರ್, ಏನಿಲ್ಲ, ಈಗ ಎಲ್ಲರೂ ಹೇಳ್ತಾರೆ ನಾವು ಬಡವ್ರಿಗೆ ಮಾಡ್ತೀವಿ ಅಂತಲ್ಲ. ನಮ್ದು ಆ ಥರ ಸುಳ್ಳೆಲ್ಲ ಏನಿಲ್ಲ, ನಮ್ಮದೇನು ಓಪನೇ. ನಾನು ಅಂದ್ಕೊಂಡಿರೋದು ಇಷ್ಟೇ ಸರ್. ಫಸ್ಟು ಒಂದು 4-5 ಆ್ಯಂಬುಲೆನ್ಸ್ಗಳನ್ನ ಫ್ರೀ ಆಫ್ ಆ್ಯಂಬುಲೆನ್ಸ್ ಮಾಡೋಣ ಅಂತ. ಯಾವುದು ಚಾರ್ಜಬಲ್ ಇರಬಾರ್ದು, ಫ್ರೀ ಆಫ್ ಆ್ಯಂಬುಲೆನ್ಸು ಅದು ನನ್ನ ಒಂದು ಇದರಲ್ಲಿ ಮಾಡೋಣ ಅಂತ ಇದ್ದೀನಿ. ಮತ್ತು ಕೆಲವು ಕಡೆ ಇವಾಗ ಬಿಸಿಲಿರೋ ದಿನ ಕುಡಿಯೋಕ್ಕೆ ನೀರಿಗೂ ಸಮಸ್ಯೆ ಆಗ್ತದೆ. ಎಲ್ಲ ಕಡೆಗೂ ಟ್ಯಾಂಕರ್ಗಳು ದುಡ್ಡು ಜಾಸ್ತಿ ತೊಗೊತಾ ಇದ್ದಾರೆ. ಸೊ ಅದಕ್ಕೆ ಒಂದು ಅರ್ಧ ದುಡ್ಡನ್ನ ನನ್ನ ಕಡೆಯಿಂದ ಇದು ಮಾಡಿ ಕುಡಿಯೋ ನೀರಿಗೆ ಒಂದು ವ್ಯವಸ್ಥೆ ಮಾಡೋಣ ಅಂತ ಈ ಪ್ರೆಸೆಂಟ್ ಅಂದ್ಕೊಂಡಿದ್ದೀನಿ. ಮುಂದೆ ಈಗ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ಗಳು ಕೊಡೋಣ ಅಂತ ಅದು DSK ಸುನೀಲ್ ಅವ್ರ ಮಾತಾಡಿದ್ದೀವಿ. ಅದನ್ನು ಒಂದು ನಿರ್ಧಾರ ಮಾಡ್ತಾಯಿದ್ದೀವಿ, ಒಂದು ಬುಕ್ಸ್ಗಳ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ. ಯಾರೂ ಒಬ್ಬರು ಬೈದರು, ಒಬ್ಬರು ಅವಮಾನ ಮಾಡಿದ್ರು, ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದ ತಕ್ಷಣ ಯಾರೂ ಕೂಗಬೇಡಿ. ಯಾಕಂದ್ರೆ ನಾನು ತುಂಬಾ ಅವಮಾನ ಪಟ್ಕೊಂಡು ಬಂದಿರೋನು. ಸುಮಾರು ಜನ ನನ್ನ ಜೊತೆ ಇರೋರೆ, ನನ್ನ ಫ್ಯಾಮಿಲಿಯವರು, ನನ್ನ ಫ್ರೆಂಡ್ಸ್ಗಳು, ನಿಮ್ಮ ಕೈಲಿ ಏನೂ ಆಗಲ್ಲ, ನೀನು ಅಷ್ಟೇ ಅಂತ ಹೇಳಿದವರು. ನಾನೇನು ಜಾಸ್ತಿ ಏನು ಓದಿಲ್ಲ, ನಾನು ಓದಿರೋದೇ SLC ಅಷ್ಟೇ. ಬಟ್ ಆದ್ರೂ ಇವತ್ತು ನಾನು ಸಾಧಿ ನಾನು ನಿಂತಿದ್ದೀನಿ. ಅದೇ ಥರನೇ ಯಾವುದಕ್ಕೂ ಮಾತು ಕುಗ್ಗೋಕ್ಕೆ ಹೋಗಬೇಡಿ, ನಿಮ್ಮ ಛಲನ ಬಿಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಎಲ್ಲರದಲ್ಲೂ ನಿಮ್ಮಲ್ಲೇ ಒಂದು ಟ್ಯಾಲೆಂಟ್ ಇರುತ್ತೆ. ಅದನ್ನು ಹೊರಗಡೆ ತನ್ನಿ, ನೀವು ಗುರುತಿಸ್ತೀರಾ, ನೀವು ಬೆಳಿತೀರಾ, ನೀವು ಇನ್ನೊಬ್ಬರನ್ನ ಬೆಳೆಸಿ. ನನ್ನ ಕ್ಷೇತ್ರ ಜನಕ್ಕೆ ಇಷ್ಟೇ ಹೇಳೋದು, ಮುಂದೆ ಬರುವಂಥ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷ ನೋಡೋಕ್ಕೆ ಹೋಗಬೇಡಿ, ವ್ಯಕ್ತಿ ನೋಡಿ. ವ್ಯಕ್ತಿ ಮಾಡುವಂಥ ಕೆಲಸನ ಗುರುತಿಸಿ. ಯಾಕಂದರೆ ಪಕ್ಷ ಇವಾಗ ಬರುತ್ತೆ ಹೋಗುತ್ತೆ, ಈ ವ್ಯಕ್ತಿ ಯಾವತ್ತೂ ಇರ್ತಾನೆ, ವ್ಯಕ್ತಿ ಯಾವತ್ತೂ ಹೋಗಲ್ಲ. ಇರೋ ತನಕ ಅವನು ಬದುಕಿರ್ತಾನೆ. ನೀವು ನೇರವಾಗಿ ಪ್ರಶ್ನೆ ಕೇಳ್ಬೋದು, ಅವತ್ತು ಹಂಗಲ್ವಾ ಹಿಂಗಲ್ಲ ಹೇಳಿದ್ವಿ ಅಂತ. ಸೊ ನನ್ನನ್ನು ಗೆಲ್ಲಿಸಿದ್ರೆ ನಾನು ಗೆಲ್ಲಿ ಬಿಡಲಿ ಸೆಕೆಂಡ್ರಿ ಅದು. ಆದರೆ ನಾನು ಈ ಗೆಲ್ಲರೂ ನಾನು ಕೆಲಸ ಮಾಡ್ತೀನಿ, ಗೆದ್ದಿಲ್ಲ ನಾನು ಕೆಲಸ ಮಾಡ್ತೀನಿ. ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಮಾಡ್ತೀನಿ. ಗೆದ್ದರೆ ಒಂದು ಬೆಂಬಲ, ಒಂದು 10 ಕೈ ಜೊತೆ ಇರುತ್ತೆ. ಇಲ್ಲ ಅಂದರೆ ನಂದು 2 ಕೈಯಲ್ಲಿ ನಾನು ಏನಾಗುತ್ತೋ ನಾನು ಸಾಧ್ಯವಷ್ಟು ನಾನು ಮಾಡ್ತೀನಿ.